ಒಂದಾನೊಂದು ಪೂರ್ವಕಾಲದಲ್ಲಿ ಕೃತಯುಗದಲ್ಲಿ చెప్పు ಆ ಬ್ರಹ್ಮರ್ಷಿಗಳಾದಂಥ ನಾಗ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದಂಥವರಾಗಿ ಕೈಲಾಸದಲ್ಲಿ ಪರಮೇಶ್ವರನು, ಪಾರ್ವತಾದೇವಿ, ಅವರ ಸಮೂಹವೆಲ್ಲವೂ, ಗಣಪತಿ, ಸುಬ್ರಹ್ಮಣ್ಯ ಇವರೆಲ್ಲರೂ ಮಹಾ ಸಿಂಹಾಸನದಲ್ಲಿ ಆಸೀನರಾಗಿ ಇರಲಿಕ್ಕೆ ಅಲ್ಲಿಗೆ 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು, ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ಸಿದ್ಧ, ಸಾಧ್ಯ, ವಿದ್ಯಾಧರರು, ಮಹರ್ಷಿಗಳು ಇವರೆಲ್ಲರೂ ಬಂದು ಆ ಪಾರ್ವತಿ ಪರಮೇಶ್ವರಾದಂಥ ಆಸೀನರಾದಂಥ ಒಂದು ಸಿಂಹಾಸನಕ್ಕೆ ಸಾಷ್ಟಾಂಗ ಪ್ರದಕ್ಷಿಣೆ ಮಾಡಿ, ಸಾಷ್ಟಾಂಗ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರ ಆನತಿಯಂತೆ ಆಶೀರ್ವಾದ ಪಡೆದು ಅವರವರ ಲೋಕಗಳಿಗೆ ಪ್ರತಿನಿತ್ಯವೂ ಈ ಥರ ನಡೆಸುತ್ತಿದ್ದರು. ಈಗಿರುವ ಸಮಯದಲ್ಲಿ ಪ್ರತಿದಿನವೂ ಈ ಥರ ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ಸಿದ್ಧ, ಸಾಧ್ಯ 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ಇವರೆಲ್ಲರೂ ಬಂದು, ಮಹರ್ಷಿಗಳು ಇವರೆಲ್ಲರೂ ಬಂದು ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಂಡು ಪಾರ್ವತಿ ಪರಮೇಶ್ವರರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಆಶೀರ್ವಾದ ಪಡೆದು ಹೋಗುತ್ತಿರುವಾಗ ಅಲ್ಲಿ ಆ ಋಷಿಗಳಲ್ಲಿ ಇರತಕ್ಕಂಥ ಒಬ್ಬ ಭೃಂಗರಿಟನೆ ಅನ್ನೋ ಒಂದು ಮಹರ್ಷಿ ಆ ಪಾರ್ವತಿ ದೇವಿನ ಪಕ್ಕಕ್ಕಿಟ್ಟು ಅನ್ಬೇಕಮ್ಮ ಪಕ್ಕಕ್ಕಿಟ್ಟು ಶಿವನಿಗೆ ಮಾತ್ರ ನಮಸ್ಕಾರ ಮಾಡಿ ಹೋಗ್ತಾ ಇದ್ದರೆ ಆದರೆ ಪಾರ್ವತಾದೇವಿಯಿಂದ ನನ್ನಿಂದ ಅವನಿಗೇನು ಉಪಯೋಗ ಇಲ್ವಾ ಅಂತ ಪಾರ್ವತಾದೇವಿ ಅನ್ಸ್ಕೊಳ್ತಾಳೆ. ಆದರೆ ಈ ಪ್ರಪಂಚದಲ್ಲಿ ಶಕ್ತಿಯಾದವಳು ಪಾರ್ವತಾದೇವಿ. ನಮ್ಮ ಮೈಯಲ್ಲಿರುವಂಥ ರಕ್ತ, ಮಾಂಸ, ಶಕ್ತಿ ತುಂಬವಳು ಪಾರ್ವತಾದೇವಿ. ಆದರೆ ಪರಮೇಶ್ವರನಿಂದ ಮೂಳೆ, ಪಾರ್ವತಿ ದೇವಿಯಿಂದ ಮಾಂಸ, ರಕ್ತ ಇವೆಲ್ಲನೂ ವೃದ್ಧಿ ಆಗಿರೋದು ಈ ಥರ. ಆದ್ದರಿಂದ ಆದರೆ ಈ ಮಹರ್ಷಿಗೆ ಪರಮೇಶ್ವರನಿಗೆ ಮಾತ್ರ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾನೆ. ನಾನು ಇವನಿಗೆ ಬೇಕಾಗಿಲ್ವ, ಹಾಗಾದರೆ ನನ್ನಿಂದ ಅವನಿಗೇನು ಉಪಯೋಗ ಇಲ್ವಾ ಅಂತ ಹೇಳಿದ್ದೆ. ಈ ಥರ ಆ ಮನಸ್ಸಿನಲ್ಲಿ ನೆಂದ್ಕೊಂಡು ಅವನ ನಿಲ್ಲಿಸ್ಬಿಟ್ಟು, ಭೃಂಗರೇಟಿ ಅಲ್ಲಿ ನಿಲ್ಲು ಅಂತ ಹೇಳಿದ್ದಕ್ಕೆ ಭೃಂಗರೇಟಿ ನಿಂತ. ಯಾಕಮ್ಮ ತಾಯಿ? ಅಲ್ಲಪ್ಪ, ದೇವಾದಿ ದೇವತೆಗಳೆಲ್ಲರೂ ಬಂದು 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ಬಂದು ನನಗೂ ಪರಮೇಶ್ವರನಿಗೂ ಪ್ರದಕ್ಷಿಣೆ ನಮಸ್ಕಾರಗಳು ಮಾಡಿ ದಂಡ ಪ್ರಣಾಮಗಳು ಆಚರಿಸ್ತಾರೆ. ಆದರೆ ಇವರಿಗೆಲ್ಲರಿಗಂತ ನೀನು ಮಿಂಚಿದವನ, ನನ್ನ ಬಿಟ್ಟು ಪರಮೇಶ್ವರನಿಗೆ ಮಾತ್ರ ನಮಸ್ಕಾರ ಮಾಡ್ತೀಯಲ್ವಾ? ಇದು ಸರಿನಾ? ನನ್ನಿಂದ ನಿನಗೆ ಉಪಯೋಗ ಇಲ್ವಾ ಅಂತ ಪ್ರಶ್ನಿಸ್ತಾನೆ. ಆವಾಗ ಸರಿ ಅಂತ ಹೇಳಿದ್ದೆ. ಅಮ್ಮ ದೇವಿ, ನಿಜಾನೇ ತ್ರಿಮೂರ್ತಿಗಳೆಲ್ಲರೂ 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ಬಂದು ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ಸಿದ್ಧ, ಸಾಧ್ಯ, ವಿದ್ಯಾಧರರು, ಅಷ್ಟದಿಕ್ಪಾಲಕರು ಎಲ್ಲರೂ ಸೇರಿ ನಿಮ್ಮ ಆನತಿ ಪ್ರಕಾರ ಪ್ರದಕ್ಷಿಣೆ ನಮಸ್ಕಾರಗಳು ಮಾಡಿ ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ ನಿಜ. ಆದರೆ ಇವರೆಲ್ಲರೂ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಪ್ರಪಂಚದಲ್ಲಿರುವ ಐಶ್ವರ್ಯವಂತರಾಗಿ ಬಾಳಬೇಕು ಅಂತ ನಿಮ್ಮ ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ. ಆದರೆ ನನಗೆ ಈ ಐಶ್ವರ್ಯ ಆಕಾಂಕ್ಷೆ ಯಾವುದೂ ಇಲ್ಲ, ಧನ ಸಂಪತ್ತುಗಳು ಯಾವುದೂ ಇಲ್ಲ. ಆದರೆ ಪರಮಾತ್ಮನ ಮೋಕ್ಷ ಕೊಡುವಂಥವನು, ನನಗೆ ಮೋಕ್ಷ ಮಾತ್ರ ಬೇಕು. ಅದಕ್ಕೋಸ್ಕರ ನಾನು ಈ ಸುಖ ವೈಭವಗಳೆಲ್ಲ ಯಾವುದೂ ಬೇಕಾಗಿಲ್ಲ ನನಗೆ. ಆ ಪರಮೇಶ್ವರನ ಮೋಕ್ಷ ಕೊಡ್ತಾನೆ ಅನ್ನೋದಕ್ಕೆ ಪರಮೇಶ್ವರನ ಮಾತ್ರ ನಮಸ್ಕಾರ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಅಂತ ಹೇಳಿದರೆ, ಹಾಗಾದರೆ ನೀನು ಮಾಡೋದು ಸರಿ, ನನ್ನಿಂದ ನಿನಗೆ ಉಪಯೋಗ ಇಲ್ವಾ ಅಂತ ಪ್ರಶ್ನಿಸ್ತಾಳೆ. ಆವಾಗ ಭೃಂಗರೇಟಿ ಈಗಂತಾನೆ, ಓ ದೇವಿ, ನಿಜ ಇರ್ಬೋದು, ನಿನ್ನಿಂದ ಸಕಲ ಲೋಕವು ವೃದ್ಧಿಯಾಗುವಂಥ ಶಕ್ತಿ ನಿನ್ನೆಲ್ಲ ಐತೆ. ಆದರೆ ನನಗೆ ಬೇಕಾಗಿದ್ದು ಮೋಕ್ಷ ಮಾರ್ಗ. ಅದಕ್ಕೋಸ್ಕರ ಪರಮೇಶ್ವರನಿಗೆ ಮಾತ್ರ ನಮಸ್ಕಾರ ಮಾಡಿ ನಾನು ಆಶೀರ್ವಾದ ಪಡೆದು ಹೋಗ್ತಾಯಿದ್ದೀನಿ
ಅಂದರೆ ಸರಿ ಅಂತ. ಹಾಗಾದರೆ ನಾನು ನಿನಗೆ ಉಪಯೋಗ ಇಲ್ಲದ ಮೇಲೆ ನನ್ನ ವಸ್ತುಗಳು ನಿನಗೆ ಯಾಕೆ ಬೇಕು? ನನ್ನಿಂದ ರಕ್ತ ಮಾಂಸ ಎಲ್ಲ ವೃದ್ಧಿ ಆಗಿರೋದು, ಆದ್ದರಿಂದ ನೀನು ನನ್ನ ಭಾಗವನ್ನು ನೀನು ಕೊಟ್ಬಿಡಪ್ಪ ಅಂತ ಕೇಳಿದ್ರೆ ಆ ಭೃಂಗರೇಟಿ ಪ್ರಾರ್ಥಿಸ್ತಾನೆ ಶಿವನ್ನ. ಆ ರಕ್ತ ಮಾಂಸ ಎಲ್ಲನೂ ಒಂದು ಕಡೆ ಗುಡ್ಡೆ ಬಿಡ್ಬಿಡುತ್ತೆ. ಆವಾಗ ಬರೀ ಮೂಳೆ ಮನುಷ್ಯ ಆಗಿಬಿಟ್ಟ. ಮೂಳೆ ಮನುಷ್ಯ ಆಗಿಬಿಟ್ರೆ ಸರಿ ಅಂದಿದ್ದೆ. ಈ ಸ್ವಾಮಿ ಸುಮ್ಮನೆ ಇರಲಿಲ್ಲ. ಒಂದು ಊರ್ಗೋಲು ಕೊಟ್ಟಿದ್ದೆ, ಒಂದು ಕರೆ ಒಂದು ಕೋಲೊಂದು ಕೊಟ್ಬಿಟ್ಟಿದ್ದೆ. ಕೈ ಊರ್ಕೊಂಡು ನೀನು ನಿನ್ನ ಆಶ್ರಮಕ್ಕೆ ಹೋಗಪ್ಪ ಅಂತ ಹೇಳೋ ಅಷ್ಟಕ್ಕೆ ಪಾರ್ವತಿಗೆ ಇದ್ದಿದ್ದು ಬೇಜಾರಾಗೋಯ್ತು. ಒರೆ ನನ್ನಲ್ಲಿರೋವಂಥ ಶಕ್ತಿನ ನಾನು ಅವನಿಗೆ ಶಕ್ತಿ ಇಲ್ದೆಲ್ಲ ಮಾಡಿದ್ರೆ ಪರಮೇಶ್ವರ ನನ್ನ ಹೆಂಡತಿ ಅನ್ನೋ ಗೌರವ ಇಲ್ದಿಲ್ಲ ಅವನಿಗೆ ಈ ಥರ ಶಕ್ತಿ ಹುಟ್ಟಿಸ್ನಲ್ಲ. ಹಾಗಾದರೆ ನಾನು ಏನಕ್ಕೂ ಉಪಯೋಗ ಇಲ್ಲ ಅಂತ ನನ್ನ ಭಾವನೆ ಪರಮೇಶ್ವರ ಮಾಡಿಬಿಟ್ನಲ್ಲ. ಅದಕ್ಕೆ ಪರಮೇಶ್ವರನಲ್ಲಿ ಎಷ್ಟು ನಾನು ಕೀಳು ಅಂತೇಳಿದ್ದೆ. ಅದು ಕೈಲಾಸ ಬಿಟ್ಬಿಟ್ಟಿದ್ದೆ. ಭೂಲೋಕಕ್ಕೆ ಬಂದುಬಿಡ್ತಾಳೆ. ಭೂಲೋಕಕ್ಕೆ ಬಂದುಬಿಟ್ರೆ ಸರಿ ಅಂತ ಆಯಮ್ಮನು ಒಂದು ವಶಿಷ್ಠ ಮಹಾಮುನಿ ಆಶ್ರಮ ಇರೋವಂಥ ಒಂದು ಅರಣ್ಯ, ಅಲ್ಲಿ ಒಂದು ಮರದ ಕೆಳಗೆ ಚಿಂತಾಕ್ರಾಂತಳಾಗಿ ಕೂತಿರ್ತಾಳೆ. ಕೂತಿದ್ರೆ ಆ ವಾಲ್ಮೀಕಿ ಮಹಾಮುನಿ ಆ ಕಾಡೆಲ್ಲ ಅಷ್ಟೊತ್ತಿಗೆ 12 ವರ್ಷ ಆಗಿತ್ತು. ಮಳೆ ಬೀಳದೆ ಒಣ ಅರಣ್ಯ ಎಲ್ಲ ಒಣಗೋಗಿ ತುಂಬ ಬೆಂಡಾಗೋಗ್ಬಿಟ್ಟಿದ್ದು ಕಾಡೆಲ್ಲನೂ. ಈ ತಾಯಿ ಯಾವಾಗ ಕೈಲಾಸದಿಂದ ಬಂದು ಆ ವನ ಸೇರ್ತಾಳೋ ತಕ್ಷಣವೇ ಮಳೆ ಎಲ್ಲ ಸುರಿದುಬಿಡುತ್ತೆ. ಮರಗಳೆಲ್ಲ ಚಿಗುರುಬಿಟ್ಟು ಹೂವು ಹಣ್ಣು ಕಾಯಿ ಫಲವತ್ತಾಗಿ ವನವೆಲ್ಲ ತುಂಬ ಶೃಂಗಾರವಾಗಿ ಕಾಣಿಸ್ತಾ ಇರುತ್ತೆ. ಎಲ್ರಿಗೂ ಆಶ್ಚರ್ಯ ಆಗೋಯ್ತು. ಕಾಡಿನಲ್ಲಿರೋರಿಗೆಲ್ಲನೂ ಅರಣ್ಯದಲ್ಲಿ ಎಲ್ರಿಗೂ ಆಶ್ಚರ್ಯ ಆಯಿತು. ಓ, ಇಷ್ಟು ವರ್ಷಗಳಿಂದ ಮಳೆ ಇಳಿದು ಒಣಗಿ ಬೆಂಡಾಗೋಗಿದ್ದಂಥ ಮರಗಳೆಲ್ಲ ಇವತ್ತು ತಕ್ಷಣ ಮಳೆ ಬಂದು ಮರಗಳೆಲ್ಲ ಚಿಗುರಿ ಹೂವು ಹಣ್ಣು ಎಲ್ಲ ಎಷ್ಟು ಶೋಭಾಯಮಾನವಾಗೈತೆ ಅರಣ್ಯ. ಯಾರೋ ಮಹನೀಯರು ಈ ಕಾಡಿಗೆ ಬಂದಿರಬೇಕು, ಯಾವುದೋ ದೇವತಾ ಸ್ತ್ರೀಗಳು ದೇವತಾ ಪುರುಷರು ಬಂದಿರಬೇಕು ಅಂತೇಳಿದ್ದೆ. ಆ ವನ ಎಲ್ಲ ಹುಡುಕಾಡ್ತಾ ಇದ್ದರೆ ಒಂದು ಮರದ ಕೆಳಗೆ ಆ ಮಹಾಪಾರ್ವತಿ ಒಂದು ಮರದ ಕೆಳಗೆ ಚಿಂತಾಕ್ರಾಂತಳಾಗಿ ಕೂತಿರ್ತಾಳೆ. ಆವಾಗ ಆ ವಶಿಷ್ಠ ಮಹಾಮುನಿ ಬಂದು, ಅಮ್ಮ, ಆತನಿಗೆ ಗೋಚರವಾಗುತ್ತೆ. ಅವರು ತ್ರಿಕಾಲ ಜ್ಞಾನಿಗಳು. ಜೀವದೃಷ್ಟಿಯಿಂದ ನೋಡಿದ್ರೆ ಪಾರ್ವತಿ ದೇವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮ ದೇವಿ, ಕೈಲಾಸದಿಂದ ಈ ಥರ ನೀವು ಬರಬೇಕ ಕಾರಣವೇನು? ಈ ಥರ ಅಂತ ಒಬ್ಬಟ್ಟಿಗಳಾಗಿ ನೀನು ಬರಬೇಕಂತ ಕಾರಣ ಏನಾಯಿತು? ಯಾಕೆ ಬಂದೆ ಅಂತ ಕೇಳಿದೆ. ಮಹಾತ್ಮ, ಈ ಥರ ನಾವು ಕೈಲಾಸದಲ್ಲಿ ಖಚಿತವಾದ ಸಿಂಹಾಸನದಲ್ಲಿ ಪರಮೇಶ್ವರನು ನಾನು ಇರೋವಾಗೆ ಎಲ್ಲರೂ 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು, ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸಿದ್ಧ ಸಾಧ್ಯ ವಿದ್ಯಾಧರರು, ಮಹಾಭೂತ ಪ್ರೇತಗಳೆಲ್ಲರೂ ಬಂದು ನಮ್ಮಿಬ್ಬರಿಗೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಹಾಕಿ ನಮ್ಮಿಂದ ಆಶೀರ್ವಾದ ಪಡೆದು ಹೋಗ್ತಾಯಿದ್ರು. ಆದರೆ ಅದರಲ್ಲಿ ಒಬ್ಬ ಮಾತ್ರ, ಭೃಂಗರೇಟಿ ಅನ್ನೋ ಒಬ್ಬ ಮಾತ್ರ ನನ್ನ ಬಿಟ್ಟುಬಿಟ್ಟು ಪರಮೇಶ್ವರನಿಗೆ ಮಾತ್ರ ನಮಸ್ಕಾರ ಮಾಡಿ ಹೋಗ್ತಾಯಿದ್ದ. ಅದಕ್ಕೆ ನಾನು ಬೇಸತ್ತು ಕೇಳಿದೆ ಅವನ್ನ, ಏನಪ್ಪ ಈ ಥರ ಮಾಡಿದೆ ಅಂದರೆ, ಮೋಕ್ಷ ಕೊಡೋದು ಪರಮೇಶ್ವರ, ನನಗೆ ನಿನ್ನ ಐಶ್ವರ್ಯ ಬಲ, ನಿನ್ನ ಧನ ಸಂಪತ್ತುಗಳು ಏನೂ ಬೇಕಾಗಿಲ್ಲ, ನನಗೆ ಮೋಕ್ಷ ಬೇಕು. ಅದಕ್ಕೆ ಶಿವ ಮಾತ್ರ ಮೋಕ್ಷ ಕೊಡೋನು, ಅದನ್ನು ಶಿವನು ಮಾತ್ರ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು. ಅದಕ್ಕೆ ಅಷ್ಟಕ್ಕೂ ನಾನು ನನ್ನಿಂದ ನಿನಗೇನು ಉಪಯೋಗ ಅಲ್ವಾ ಅಂತೇಳಿದ್ದೆ. ನನ್ನ ರಕ್ತ ಮಾಂಸ ಎಲ್ಲ ತಗೊಂಡೆ. ಅಲ್ಲಿಗೂ ಶಿವ ಅವನ ಶಕ್ತಿಗೆ ಹುಟ್ಟಿಸಿ ಒಂದು ಊರ್ಕೊಂಡು ಹೋಗೋಕ್ಕೆ ಒಂದು ಕೋಡ್ ಕೊಟ್ಬಿಟ್ಟು ಆ ಆಶ್ರಮಕ್ಕೆ ಊರ್ಕೊಂಡು ಹೋಗಿ ಶಕ್ತಿ ಹುಟ್ಟಿಸ್ತಾನೆ. ಆವಾಗ ನಾನು ಜಿಗುಪ್ಸೆ ಹೊಂದಿ, ನಾನು ಶಕ್ತಿಹೀನತೆ ಮಾಡಿದ್ರೂ ಪರಮೇಶ್ವರನ ನನ್ನಲ್ಲಿ ಎಂಟಿ ಅನ್ನೋ ಭಾವನೆ ಸ್ವಲ್ಪನೂ ಇಲ್ದಿರ ಆತನಿಗೆ ಶಕ್ತಿ ಹುಟ್ಟಿಸ್ತಾನೆ. ಆದ್ದರಿಂದ ನಾನು ಬೇಸತ್ತು ಈ ಭೂಲೋಕಕ್ಕೆ ಬರಬೇಕಾಗಿ ಬಂತು. ಆದ್ದರಿಂದ ಈ ಥರ ಇದಾಯಿತು ಅಂತ ಹೇಳಿದ್ದಕ್ಕೆ ಸರಿ ಆಯ್ತಮ್ಮ, ಪ್ರತಿಯೊಬ್ಬರಿಗೂ ಕರ್ಮಾಚರಣೆ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ. ಆಯಿತು, ನೀನು ಬಂದಿದ್ದೆ ಚಿಂತೆಯನ್ನು ಮಾಡಬೇಡ, ನನ್ನ ಆಶ್ರಮಕ್ಕೆ ಬಾಮ್ಮ ಅಂತ ಹೇಳಿದ್ದೆ. ತನ್ನ ತಪೋಶಕ್ತಿಯಿಂದ ಆ ವಜ್ರಖಚಿತವಾದ ಸಿಂಹಾಸನವನ್ನು ಆಯಮ್ಮನಿಗೆ ನಿರ್ಮಾಣ ಮಾಡಿ ಆ ಸಿಂಹಾಸನದಲ್ಲಿ ಆಯಮ್ಮನ ಕೂರಿಸಿ ಆ ಆಯಮ್ಮನಿಗೆ ಸೇವೆ ಮಾಡ್ತಕ್ಕಂಥ ಋಷಿಕನ್ಯರನ್ನೆಲ್ಲ ನೇಮಕ ಮಾಡಿ ಆ ಥರ ಈ
ಎಲ್ಲರೂ ಪ್ರತಿದಿನಾನು ఆయన ಹತ್ರ ಎಲ್ಲ ಸೇವೆ ಮಾಡಿಕೊಂಡು ಋಷಿಕನ್ಯೆಗಳೆಲ್ಲನೂ ಹೀಗೆ ಇರಲಿಕ್ಕೆ ಹೀಗೆ ಒಂದಿನ ఆయనಗೆ ಯೋಚನೆ ಆಗ್ತದೆ, ಒರೆ ನಾನೇನೋ ಭೂಲೋಕದಿಂದ ಕೈಲಾಸದಿಂದ ಭೂಲೋಕಕ್ಕೆ ಬಂದುಬಿಟ್ಟೆ, ತುಂಬ ತಪ್ಪು ಮಾಡಿಬಿಟ್ಟೆ. ಅಲ್ಲಿದ್ದಾಗ ಎಲ್ಲರೂ ಬಂದು ನಮಗೆ ದೇವತೆಗಳು, ಯಕ್ಷ ರಾಷ್ಟ್ರ ಗರುಡ ಗಂಧರ್ವ ಸಿದ್ಧ ಸಾಧು ವಿದ್ಯಾಗಳು, ಭೂತ ಪ್ರೇತಾದಿಗಳು, 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ಎಲ್ಲರೂ ಬಂದು ನಮಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಆಡಿ ನಮ್ಮ ಆಶೀರ್ವಾದ ತಗೊಂಡು ಹೋಗ್ತಾಯಿದ್ವಿ. ಇಲ್ಲಿ ಆ ಥರ ಏನೂ ಇಲ್ಲವಲ್ಲ, ಇವ್ರು ಸೇವೆ ಮಾಡ್ಬೋದು, ಅಷ್ಟಕ್ಕೆ ನಾನು ತೃಪ್ತಿ ಹೊಂದ್ಕೋಬೇಕು ಅಷ್ಟವಿನ ಈ ಥರ ಏನೂ ಇಲ್ಲವಲ್ಲ. ನಾನು ಈ ಥರ ಕೋಪ ಮಾಡ್ಕೊಂಡು ಬಂದಿದ್ದು ತುಂಬ ನಾನು ತಪ್ಪು ಮಾಡಿಬಿಟ್ಟೆ. ಆದರೆ ನಾನೇ ಹೋದರೆ ಇದ್ದಿದ್ದು ಇನ್ನು ನಾನು ಪರಮೇಶ್ವರನಲ್ಲಿ ಇನ್ನೂ ಕೀಳಾಗ್ತೀನಿ. ಆದ್ದರಿಂದ ಏನಾದರೂ ಒಂದು ವ್ರತ ಮಾಡಿ, ವ್ರತದ ಮಹಿಮೆಯಿಂದ ಪರಮಾತ್ಮ ಮೆಚ್ಚಿಸಿ ಆ ಪರಮಾತ್ಮನೇ ನಾನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಈ ಥರ ಯೋಚನೆ ಮಾಡ್ತಾಯಿದ್ರೆ ಆ ವಾಲ್ಮೀಕಿ ಮಹಾಮುನಿ ಬಂದು, ಯಾಕಮ್ಮ ನಮ್ಮ ಋಷಿಕನ್ಯರು ಮಾಡ್ತಕ್ಕಂಥ ಸೇವೆಗಳಿಗೂ ನೀನು ಸರಿ ಹೊಂದ್ತಾ ಇಲ್ವಾ, ಯಾಕೆ ಈ ಥರ ಚಿಂತಾಕ್ರಾಂತಳಾಗಿರ್ತೀಯಲ್ಲ, ಯಾಕೆ ಏನಮ್ಮ ಕೊರತೆ ನಿನಗೆ, ಏನು ಆಶ್ರಮದಲ್ಲಿ ಏನು ಕಮ್ಮಿ ಆಗಿದೆ ಅಂತ ಕೇಳಿದ್ದಕ್ಕೆ, ಮಹಾತ್ಮ ನಾವು ಕೈಲಾಸದಲ್ಲಿರುವಾಗ 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು, ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸಿದ್ಧ ಸಾಧ್ಯ ಅಷ್ಟದಿಕ್ಪಾಲಕು ನವಗ್ರಹಗಳು, ಭೂತ ಪ್ರೇತ ಗಣಾದಿಗಳೆಲ್ಲರೂ ಬಂದು ನಮಗೆ ಸಾಷ್ಟಾಂಗ ಪ್ರದಕ್ಷಿಣೆಗಳು ಮಾಡಿ ಸಾಷ್ಟಾಂಗದ ನಮಸ್ಕಾರ ಮಾಡ್ತಾಯಿದ್ರು. ಅದು ಎಷ್ಟೋ ವೈಭವ. ಅಂಥದ್ದು ನಾನು ಸ್ವಾಮಿಯನ್ನು ದೂರ ಮಾಡಿಕೊಂಡು ಇಲ್ಲಿಗೆ ಬಂದು ತುಂಬ ತಪ್ಪು ಮಾಡಿಬಿಟ್ಟೆ. ಕ್ಷಣಿಕವಾಗಿ ನಾವು ಯೋಚನೆ ಮಾಡಬಾರ್ದು, ಶಾಶ್ವತವಾಗಿ ದೀರ್ಘಕಾಲದವಾಗಿ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಮನಸ್ಸು ಚಂಚಲ, ಅದಕ್ಕೋಸ್ಕರ ಬಂದುಬಿಟ್ಟಿದ್ದೀನಿ. ಆದರೆ ಇವಾಗ ನನ್ನಷ್ಟು ನಾನೇ ಹೋದರೆ ಇನ್ನೂ ಕೀಳಾಗ್ತೀನಿ ನಮ್ಮ ಪತಿ ಹತ್ರ. ಯಾವುದಾದ್ರೂ ಒಂದು ವ್ರತ ಇದ್ದು ಹೇಳಿದರೆ ಆ ವ್ರತ ಮಾಡಿ ನಾನು ಪರಮೇಶ್ವರನ ಮೆಪ್ಪಿಸಿ ನಾನು ಆ ಕೈಲಾಸಕ್ಕೆ ಕರ್ಕೊಂಡು ಹೋಗೋ ಥರ ನನಗೆ ಯಾವುದಾದ್ರು ವ್ರತ ಇದ್ದರೆ ಹೇಳು ಮಹಾತ್ಮ ಅಂತ ಹೇಳಿದ್ರೆ ಆವಾಗ ಆ ವಶಿಷ್ಠರು ಹೇಳ್ತಾರೆ, ನಮ್ಮ ಎಲ್ಲ ಗ್ರಂಥಗಳೆಲ್ಲ ಅದನ್ನು ತಿರುಚಿ ಇದುವರೆಗೂ ಕೇದಾರೇಶ್ವರ ನೋವುಗಳ ವ್ರತ ಅಂತ ಇದುವರೆಗೂ ಯಾರೂ ಮಾಡಿಲ್ಲ ಭೂಲೋಕದಲ್ಲಿ, ದೇವಲೋಕದಲ್ಲಿ ಇಲ್ಲ. ಆದರೆ ಈ ವ್ರತವನ್ನು ನೀನು ನಿಯಮ ನಿಷ್ಠೆಯಿಂದ ಮಾಡಿದರೆ ಆ ಪರಮಾತ್ಮ ನಿನ್ನ ವ್ರತಕ್ಕೆ ಸಂತೃಪ್ತನಾಗಿ ಬಂದು ನಿನ್ನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಥರ ಹೇಳಿದ್ದಕ್ಕೆ ಸರಿ ಮಹಾತ್ಮ, ಇವಾಗ ನಾನು ಯಾವ ದಿನ ಆಚರಿಸ್ಬೇಕು, ಯಾವ ಥರ ಆಚರಿಸ್ಬೇಕು ಅಂತ ವಿವರವಾಗಿ ಹೇಳಬೇಕು ಅಂತ ಹೇಳಿದ್ದಕ್ಕೆ ಆಶ್ವಯುಜ ಶುದ್ಧ ಏಕಾದಶಿ ಮೊದಲುಗೊಂಡು ಆಶ್ವಯುಜ ಬಹುಳ ಅಮಾವಾಸ್ಯವರೆಗೂ 21 ದಿನ ಈ ವ್ರತ ಆಚರಣೆ ಮಾಡಬೇಕು. 21 ದಿನ ಪ್ರಕಾರ ನದಿ ದಡಕ್ಕೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಆ ನದಿ ದಡದಲ್ಲಿ ಬಂದು ಮಣ್ಣು ಕಲಿಸಿ ಲಿಂಗವನ್ನು ಮಾಡಿ ಅದಕ್ಕೆ ಗಂಧಾಕ್ಷತೆ ಹೂವು ಹಣ್ಣು ಎಲ್ಲದರಲ್ಲಿ ಸಿಂಗರಿಸಿ ಆ ಪರಮಾತ್ಮನಿಗೆ ಗಂಧಾಕ್ಷತೆಯಿಂದ ಅಲಂಕರಿಸಿ ಆ ಒಂದು ಆಲದ ಮರದ ಕೆಳಗೆ ಇದೆಲ್ಲ ಮಾಡಿ ನೀನು ಪ್ರತಿದಿನ ಒಂದು ಮೊದಲನೇ ದಿನದಿಂದ ಒಂದು ಕಜ್ಜಾಯ, ಒಂದು ಬಾಳೆಹಣ್ಣು, ಒಂದು ಅರಿಶಿನ ಕೊಂಬು, ಒಂದು ಅಡಿಕೆ, ಒಂದು ಎಲೆ, ಈ ಥರ ವಸ್ತುಗಳೆಲ್ಲ ಒಂದೊಂದು ಪ್ರಕಾರವಾಗಿ ಇಟ್ಟು ನೀನು ಆ ವ್ರತ ಮುಗಿದ ನಂತರ ಪೂಜೆ ಮಾಡಿ ವ್ರತ ಮುಗಿದ ನಂತರ ನೀನು ಆ ಎಷ್ಟು ಸ್ವಾಮಿಗೆ ಅರ್ಪಿಸ್ತೀಯೋ ಅಷ್ಟು ಮಾತ್ರ ಪ್ರಸಾದವಾಗಿ ತಗೊಂಡು 21 ದಿನ ಉಪವಾಸ ಇದ್ದು ನೀನು ಈ ವ್ರತ ಎಲ್ಲ ಪೂರ್ಣ ಆದಮೇಲೆ 21 ದಿನ ಪ್ರಕಾರ ಇದೇ ಮಾಡಿ 21ನೇ ದಿನ ನೀನು ಆ ಒಂದೊಂದು ಪ್ರಕಾರ ಇಟ್ಟು ವ್ರತ ನಿಯಮ ಎಲ್ಲ ಆಚರಿಸಿ ಕೊನೆಗೆ ಆ ಪರಮಾತ್ಮ ನಿನ್ನ ಸಂತುಷ್ಟನಾಗಿ ನಿನ್ನ ವ್ರತಕ್ಕೆ ಸಂತುಷ್ಟನಾಗಿ ಬಂದು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಕ್ಕೆ ಸರಿ ನಾನು ಆ ಥರ ಆಚರಿಸ್ತೀನಿ ಅಂತ ಹೇಳಿದ್ದೆ. ಆವಾಗ ಆ ಆಶ್ವಯುಜ ಏಕಾದಶಿ ಬರೋವರೆಗೂ ಆಯಮ್ಮ ಕಾಯ್ತಾಯಿದ್ರೆ ಆ ಪರಮಾತ್ಮ ಆ ವ್ರತ ಒಂದು ನದಿ ಹೋಗಿದ್ದೆ. ನದಿಯಲ್ಲಿ ಸ್ನಾನ ಮಾಡಿ ಒಂದು ಆಲದ ಮರದ ಕೆಳಗೆ ಬಂದು ಇವಾಗ ನಾವು ಯಾವ ಥರ ಆಲದ ಮರ ನಾವು ನೆಟ್ಟು ಅವರು
ಮರದ ಕೆಳಗಡೆ ಹೋಗಿ ಮಾಡ್ತಾಯಿದ್ರು ಬೈಲಲ್ಲಿ. ನಮ್ಗೆ ಅಷ್ಟು ಅನುಕೂಲಗಳಿಲ್ಲ, ಆದ ಕಾರಣ ನಾವು ಈ ಥರ ಮನೆಯಲ್ಲೇ ಈ ಥರ ಮಾಡ್ಕೋಬೇಕು. ಆದ್ದರಿಂದ ಆಲದ ಮರದ ಕೆಳಗೆ ಆ ಮಣ್ಣು ಕಲಸಿ ಲಿಂಗ ಮಾಡಿ ಗಂಧಾಕ್ಷತೆಯಿಂದ ಅಲಂಕಾರ ಮಾಡಿ ಒಂದು ಕಜ್ಜಾಯ, ಒಂದು ಬಾಳೆಹಣ್ಣು, ಒಂದು ಎಲೆ, ಒಂದು ಅಡಿಕೆ, ಒಂದು ಅರಿಶಿನ ಕೊಂಬು ಈ ಥರ ಎಲ್ಲ ಇಟ್ಟು ಆ ವ್ರತದ ಪ್ರಕಾರ ಆ ದಿನದ ಒಂದು ಪ್ರಸಾದವನ್ನು ಸ್ವೀಕರಿಸಿ 21 ದಿನ ಇದೇ ಪ್ರಕಾರವಾಗಿ ನದಿಯಲ್ಲಿ ಸ್ನಾನ ಮಾಡಿ ಪ್ರತಿಯೊಂದು ಒಂದೊಂದು ವಸ್ತು ಇಟ್ಕೊಂಡು ಈ ಥರ ವ್ರತ ನಿಯಮ ನಡೆಸ್ತಾ ಇದ್ದರೆ ಆವಾಗ ಸರಿ ಅಂಥೇಳಿ ಆ 21ನೇ ದಿನ ಯಾವತ್ತು ಆ ಮಹಾದೇವಿ ವ್ರತ ನಿಯಮ ನಿಷ್ಠೆಯಿಂದ ಮಾಡಿದ್ಲೋ ಆ ಪರಮೇಶ್ವರನಿಗೆ ಸಂತೃಪ್ತನಾಗಿ ಸಂತೋಷ ಹೊಂದಿ ಆ ವೃಷಭವಾಹನ ರೂಢನಾಗಿ ಬಂದು ದೇವಿಯನ್ನು ಯಾ ದೇವಿ, ನನಗೆ ನೀನು ಮಾಡಿದಂಥ ವ್ರತ ನನಗೆ ತುಂಬ ಸಂತೋಷವಾಯಿತು. ಆದ ಕಾರಣ ನೀನು ಬೇಡಿದಂಥ ಏನು ನಿನ್ನ ಸಂಕಲ್ಪ ಏನಾಯಿತೋ ಬೇಡಿದ್ರೆ ನಾನು ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ಪರಮಾತ್ಮ ಅಂದನೇ ದಿನ ಆ ಭೃಂಗರೀಟಿ ನನ್ನ ನಮಸ್ಕಾರ ಮಾಡಿದೆ, ನಾನು ನಿನಗೆ ಮಾತ್ರ ನಮಸ್ಕಾರ ಮಾಡ್ತಾಯಿದ್ದೆ, ನನ್ನ ಮನಸ್ಸಿನಲ್ಲೇ ಜಿಗುಪ್ಸೆ ಹೊಂದಿ ನೀನು ಮೋಕ್ಷ ಕೊಡೋವಂಥವನು, ಅದನ್ನು ನಿನಗೆ ನಮಸ್ಕಾರ ಮಾತ್ರ ಮಾಡ್ತಾಯಿದ್ದೀನಿ, ನಿನ್ನಿಂದ ನನಗೇನು ಉಪಯೋಗ ಇಲ್ಲ ಅಂತ ಪರಮಾತ್ಮ ನೀನು ಮೋಕ್ಷ ಕೊಡೋವಂಥವನು. ಆದ್ದರಿಂದ ನಿನ್ನಲ್ಲೆಷ್ಟು ಶಕ್ತಿ ಆಯಿತೋ ಆ ಶಕ್ತಿ ನನಗೂ ಅರ್ಧ ಬರಬೇಕು. ಈ ವ್ರತದ ಸಂತುಷ್ಟಕ್ಕೋಸ್ಕರ ಅಂತ ಕೇಳಿದ್ದಕ್ಕೆ ಸರಿ ಆಯಿತು, ನೀನು ಏನು ಭಕ್ತರು ಏನು ಕೇಳಿದ್ರು ಪರಮಾತ್ಮ ಕೊಡೋ ಅಂಥ ಸಂಕಲ್ಪ ಇರುತ್ತೆ. ಆವಾಗ ಸರಿ ದೇವಿ, ನಿನ್ನ ವ್ರತ ನಿಯಮಕ್ಕೆ ನಾನು ತುಂಬ ಸಂತುಷ್ಟನಾಗಿದ್ದೀನಿ, ಆಯಿತು, ನನ್ನ ಶರೀರದಲ್ಲಿ ಅರ್ಧ ಅಂಶವನ್ನು ನೀನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಆವತ್ತಿಂದ ಅರ್ಧನಾರೀಶ್ವರನಾಗಿ ಅರ್ಧ ಭಾಗವನ್ನು ಪಾರ್ವತೀದೇವಿಗೆ ಹಂಚಿಕೊಟ್ಟ ಪರಮೇಶ್ವರ. ಆವಾಗ ಪಾರ್ವತೀದೇವಿ ಸಹ ಮೋಕ್ಷ ಕೊಡುವಂಥ ಶಕ್ತಿ ಆಯಮ್ಮನಿಗೂ ಬಂತು. ಆ ಥರ ಹೋದರು ಕೈಲಾಸಕ್ಕೆ. ವೃಷಭವಾಹನ ರೂಢನಾಗಿ ಕರ್ಕೊಂಡೋಗಿ ಅಲ್ಲಿ ವ್ರತಗಳೆಲ್ಲ ಅಲ್ಲಿ ದೇವಲೋಕದಲ್ಲೆಲ್ಲ ವ್ರತ ಮಾಡಿಕೊಂಡು ಸಕಲ ಸಂಪತ್ತರಾಗಿ ಆರೋಗ್ಯವಂತರಾಗಿ ಇದ್ದಾರೆ. ಭೂಲೋಕದಲ್ಲಿ ತುಂಬ ಮಾನವರು ಕಷ್ಟಪಡ್ತಾ ಇದ್ದಾರಂತೆ. ಈ ದೇವಕನ್ಯಕರು ಸ್ವಲ್ಪ ಜನ, ಅಮ್ಮ ಭೂಲೋಕದಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರು ನಮ್ಮ ಥರ ಸಂಪದ್ಭರಿತವಾಗಿ ಆರೋಗ್ಯವಾಗಿ ಇರಲಿ, ನಾವು ಭೂಲೋಕದಲ್ಲಿ ಈ ವ್ರತವನ್ನು ಆಚರಿಸೋಣ ಅಂತೇಳಿದ್ದೆ. ಇಬ್ಬರು ದೇವಕನ್ಯಕರು ಬಂದಿದ್ದೆ ಭೂಲೋಕದಲ್ಲಿ. ಆವತ್ತು ಆಶ್ವೀಜ ಬಹುಳ ಅಮಾವಾಸ್ಯೆ ಬಂದಿದ್ದೆ. ಒಂದು ನದಿ ತೀರದಲ್ಲಿ ಸ್ನಾನ ಮಾಡಿ ಪರಿಶುಭ್ರವಾಗಿ ಬಟ್ಟೆಗಳು ಕಟ್ಕೊಂಡು ಆ ಶಿವಲಿಂಗನ ಮಣ್ಣಲ್ಲಿ ಕಲಿಸಿ ಲಿಂಗನ ಮಾಡಿ ಗಂಧಾಕ್ಷತೆ ಪೂಜಾ ಸಾಮಗ್ರಿಗಳೆಲ್ಲ ಅಲಂಕಾರ ಮಾಡಿ ಪರಮೇಶ್ವರನ ಅಂತ ಭಾವಿಸಿ 21 ದಿನ ಅವ್ರು ಮಾಡಲಿಲ್ಲ. ಎಲ್ಲ ವಸ್ತುಗಳು 21 ಕಜ್ಜಾಯ, 21 ಎಲೆ, 21 ಅಡಿಕೆ, 21 ಅರಿಶಿನ ಕೊಂಬು, 21 ಈ ಮತ್ತೆ ಈ ದಾರ ತಗೊಂಡು ದಿನಕ್ಕೆ ಒಂದು ಮುಡಿ ಪ್ರಕಾರ 21 ದಿನ ಮುಡಿ ಹಾಕಿ ದಾರ ಧರಿಸಿದ್ದು ಪಾರ್ವತೀದೇವಿ. ಆದರೆ ಇವರು ಒಂದು ದಾರ ತಗೊಂಡು 21 ಮುಡಿ ಹಾಕಿ ಎಲ್ಲ ಇಟ್ಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಹಾಕಿ ಅಲ್ಲಿ ಈ ಥರ ಇದ್ದರೆ ಅಲ್ಲಿ ಅಷ್ಟೊತ್ತಿಗೆ ಆ ಭೂಲೋಕವನ್ನು ಆಳ್ತಾ ಇದ್ದ ಹಂಸಪ್ರಭು ಮಹಾರಾಜನಿಗೆ ಪುಣ್ಯವತಿ ಭಾಗ್ಯವತಿ ಅಂತ ಇಬ್ಬರು ಮಕ್ಕಳಿದ್ರು. ಅವ್ರಿಗೆ ಬೇರೆ ರಾಜರು ಬಂದು ಅದನ್ನು ಅಪಹರಿಸ್ಕೊಂಡು ಯುದ್ಧ ಮಾಡಿ ಅವ್ರನ್ನ ರಾಜ್ಯ ಕಿತ್ಕೊಂಡು ಹೋಗಿದ್ರೆ ಅವರಿಗೆ ತಿನ್ನೋಕ್ಕೆ ಏನು ರಾಜಕನ್ಯರು ಏನೂ ಇರೋದಿಲ್ಲ. ಬೆರಣೆ ಆಯೋದು, ಸಗಣಿ ಹಾಯಿಸೋದು, ಸೌದೆ ಹೊಡೆಯೋದು, ಮಾರೋದು, ನಾನಾ ಕಷ್ಟಗಳು ಕೊಡ್ತಾ ಇದ್ದರೆ ಸರಿ ಇವರು ಈ ಪೂಜೆ ಮಾಡ್ತಾಯಿದ್ದರೆ ದೇವಕನ್ಯಕರು ಬಂದು ಕೇಳಿದ್ರು, ಅಮ್ಮ ನೀವೇನು ಮಾಡ್ತಾಯಿದ್ದೀರಲ್ಲ ಇಲ್ಲಿ ಅಂತ ಹೇಳಿದ್ರೆ, ಅಮ್ಮ ಈ ಥರ ಎಲ್ಲ ಆಯಿತು, ಕೈಲಾಸದಲ್ಲಿ ಪಾರ್ವತೀದೇವಿ ವ್ರತ ಮಾಡಿ ಪರಮೇಶ್ವರನ ಅರ್ಧ ಭಾಗವನ್ನೇ ಅಂಶ ಪಡೆದಿರೋಂಥ ಈ ವ್ರತ ಕೇದಾರೇಶ್ವರ ನೋವು ವ್ರತ ಅಂತ ಇದ್ದು, ನಾವು ಎಷ್ಟೇ ನಿಷ್ಠೆ ನಿಯಮಗಳನ್ನು ಮಾಡಿದ್ರೆ
ಆ ಪರಮಾತ್ಮ ನಮಗೆ ಎಲ್ಲ ಸಕಲ ಸಂಪತ್ತು ಕೊಡೋದರಲ್ಲಿ ಸಂದೇಹ ಇಲ್ಲ. ಆದ್ದರಿಂದ ನಾವು ದೇವಲೋಕದಲ್ಲಿ ವ್ರತಗಳೆಲ್ಲ ಮಾಡಿಕೊಂಡು ಸಕಲ ಸಂತುಷ್ಟರಾಗಿ ಚೆನ್ನಾಗಿ ಇದ್ದೀವಿ. ಆದರೆ ಭೂಲೋಕದಲ್ಲಿ ಮಾನವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ನಾವು ಭೂಲೋಕದಲ್ಲಿ ಮಾನವರು ತೋರಿಸೋಣ ಅಂತ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಹೌದಾ, ಇದು ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತೇಳಿದರೆ, ಆಶ್ವೀಜ ಶುದ್ಧ ಏಕಾದಶಿ ಮೊದಲುಗೊಂಡು ಆಶ್ವೀಜ ಬಹಳ ಅಮಾವಾಸ್ಯವರೆಗೂ ಪ್ರತಿದಿನ ಮಾಡಬೇಕಮ್ಮ. ಆದರೆ ಭೂಲೋಕದಲ್ಲಿ ನೀವು ಈ ವ್ರತ ಮಾಡೋಕ್ಕೆ 21 ದಿನ ನಿಯಮ ನಿಷ್ಠೆಗಳಿಂದ ಕಷ್ಟ ಆಗುತ್ತೆ. ಆದ್ದರಿಂದ ದೀಪಾವಳಿ ಆಶ್ವೀಜ ಬಹುಳ ಅಮಾವಾಸ್ಯೆ ದೀಪಾವಳಿಯ ದಿನ ನೀವು ಈ ವ್ರತ ಮಾಡ್ಬೋದು. ಏನಂದರೆ 21 ಕಜ್ಜಾಯ, 21 ಎಲೆ, 21 ಅಡಿಕೆ, 21 ಅರಿಶಿಣ ಕೊಂಬು, ಒಂದು ದಾರ ತಗೊಂಡು 21 ಮುಡಿ ಹಾಕ್ಬಿಟ್ಟು ಇದನ್ನು ಇಟ್ಬಿಟ್ಟು ನೀವು ಪರಮೇಶ್ವರನಿಗೆ ಮನಸ್ಸಿನಲ್ಲಿ ನೆನೆಸ್ಕೊಂಡು ಭಕ್ತಿಯಿಂದ ಪೂಜೆ ಸಮುದ್ರ ಎಲ್ಲ ನಿಂತಿದ್ದಾರೆ ನೀವು ಪರಮಾತ್ಮ ನಮಸ್ಕಾರ ಹಾಕಿ ಆ ದಾರ ಯಾವಾಗ ನೀವು ಧರಿಸ್ತೀರೋ ಆ ಪರಮಾತ್ಮ ನಿಮ್ಮನ್ನು ಒಲಿದು ನಿಮಗೇನು ಕಷ್ಟಗಳಿದ್ರೂ ಅದೆಲ್ಲ ಈಡೇರಿಸೋದ್ರಲ್ಲಿ ಸಂದೇಹವಿಲ್ಲ ಅಂತ ಅವ್ರಿಗೆ ಹೇಳೋ ಅಷ್ಟೊತ್ತಿಗೆ ಅವ್ರಿಗೂ ಸಂತೋಷ ಆಯಿತು. ಆದರೆ ಅವರು ಸ್ವಲ್ಪ ಪ್ರಸಾದ ಕೊಟ್ಟು ಅವ್ರ ಲೋಕಕ್ಕೆ ದೇವಸನ್ಯಕರು ಹೊರಟೋದ್ರೆ ಇವರೇನು ಮಾಡ್ತಾರೆ, ಒರೆ ಈ ಥರ ಎಲ್ಲ ಹೇಳಿದಾರಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಏನು ಮಾಡೋದು ಅಂಥೇಳಿದ್ದೆ. ಅವರು ಆಯ್ಕೊಂಡು ಬರ್ತಾ ಇದ್ದಿದ್ದ ಬೆರಣೆನೇ ಕಜ್ಜಾಯ ಅಂದ್ಕೊಂಡ್ರು, ಆಲ್ದು ಎಲೆಗಳು ಅಂದ್ಕೊಂಡ್ರು, ಅದರಲ್ಲಿ ಕಾಯಿಗಳು ಬಿಟ್ಟಿರ್ತಾವೆ ಪಾಕಗಳು ಅಂದ್ಕೊಂಡ್ರು, ಆಮೇಲೆ ಅದರಲ್ಲಿ ಸುಳಿಗಳಿರ್ತವೆ ಅದನ್ನೇ ಅರಿಶಿಣ ಕೊಂಬು ಅಂದ್ಕೊಂಡ್ರು. ಅದರಲ್ಲೇ ನಾರು ತೆಗೆದುಬಿಟ್ಟು 21 ಎಳೆ ಆಗಿ ತೆಗೆದುಬಿಟ್ಟು ಅದನ್ನೇ ಮುಡಿಸ್ಬಿಟ್ಟು ಒಂದು ದಾರ ಥರ ಮಾಡಿಕೊಂಡ್ರು. 21 ಮುಡಿ ಹಾಕ್ಬಿಟ್ಟು ಅದು ಇಟ್ಕೊಂಡು ಎಲ್ಲ ಪೂಜೆ ಮಾಡಿ ಆ ಪರಮಾತ್ಮ ಯಾವ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಪ್ರದಕ್ಷಿಣೆ ಮಾಡಿ ಇವೆಲ್ಲ ನಿಜವಾದ ಕಜ್ಜಾಯ ಇದೆಲ್ಲ ವಸ್ತುಗಳೆಲ್ಲ ನಿಜವಾಗಿ ಆಗಿಬಿಟ್ಟಿದ್ದಾವೆ. ಕಣ್ಣು ಮುಚ್ಕೊಂಡು ತೆಗೆಯೋಷ್ಟು ಎಷ್ಟೊಂದು ಪ್ರಭಾವ ಐತೆ. ಆ ದಾರ ಯಾವಾಗ ಕೈಯಲ್ಲಿ ಧರಿಸಿದ್ರು ಆವಾಗ ಮನೆಗೆ ಬಂದರೆ ಅದು ತಾಳೆ ಗಿಡದ್ದು ಎಲೆಗಳು ಹೊಚ್ಕೊಂಡಿರೋದು ಗುಡಿಸ್ಲು, ಅಂಥ ಗುಡಿಸ್ಲು 7 ಅಂತಸ್ತು ಮಹಡಿ ಮನೆ ಅಂದ್ಬಿಟ್ಟೈತೆ. ಆ ರಾಜ ಇವರು ಬೀದಿ ಹುಡುಕ್ತಾರೆ, ಅಯ್ಯೋ ನಮ್ಮ ಗುಡಿಸ್ಲು ಇಲ್ಲಿತ್ತಲ್ಲ, ಇದೇನು ಯಾರೋ ದೊಡ್ಡದಾದ ಮನೆ ಕಟ್ಟಿಬಿಟ್ಟಿದ್ದಾರಲ್ಲ, ಎಲ್ಲೋಯ್ತು ಗುಡಿಸ್ಲು, ಏನಾಯಿತು, ನಮ್ಮ ತಂದೆ ಎಲ್ಲೋದ್ರು ಅಂತ ಎಲ್ಲ ಹುಡುಕಾಡ್ತಾಯಿದ್ರೆ ಆ 7 ಅಂತಸ್ತು ಮೇಲೆ ನೋಡ್ತಾ ಇದ್ದ ತಂದೆ ಕೆಳಗಡೆ ಬಂದು ಮಕ್ಕಳನ್ನ ಕರ್ಕೊಂಡೋಗಿ, ಅಮ್ಮ ಬನ್ನಿರಿ, ಏನೋ ವ್ರತ, ಏನೋ ಮಹಿಮೆ ನಮಗೆ ಈ ಥರ ಆಯಿತು ಅಂಥೇಳಿ ಅವ್ರಿಗೆ ಆ ನಮಸ್ಕಾರ ಪ್ರಶಸ್ತಿ. ಮೈ ತುಂಬ ರೇಷ್ಮೆ ವಸ್ತ್ರ ಪೀತಾಂಬರಗಳಾಗ್ಬಿಟ್ಟು ಮೈ ತುಂಬ ಆಭರಣಗಳಾಗ್ಬಿಟ್ಟವೆ. ಅವೆಲ್ಲ ನೋಡಿ ರಾಜ ಕರ್ಕೊಂಡೋಗಿ ಭಗವಂತ ಕೃಪೆ ನಮಗೆ ಕರುಣಿಸಿದ್ದಾನೆ ಪರಮಾತ್ಮ. ಆವಾಗ ಇವರು ಹೇಳಿದ್ರು, ಈ ಥರ ದೇವಕನ್ಯಕರು ಬಂದರು, ಆಕಾಶದಿಂದ ಬಂದು ಈ ಥರ ಕೈಲಾಸದಿಂದ ಬಂದು ಈ ಥರ ನೋಡಿಸ್ಕೊಟ್ಟವ್ರೆ. ಆದ್ದರಿಂದ ನಮಗೆ ಕಷ್ಟ ಇವತ್ತಿಗೆಲ್ಲ ಅರ್ಧೋಯ್ತು. ಈ ಕಾರ್ಯಕ್ರಮವನ್ನು ನಾವು ವ್ರತವನ್ನು ಯಾವಾಗಲೂ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದೆ. ಪ್ರತಿ ವರ್ಷ ತಪ್ಪದೆ ಅಮಾವಾಸ್ಯೆ ದಿನ ಈ ಪ್ರಕಾರ ನಡೆಸ್ಕೊಂಡು ಹೋಗ್ತಾಯಿದ್ರೆ ಅವ್ರಿಗೆ ತುಂಬ ವರ್ಷಗಳಾದರೂ ಮದುವೆಗಳಾಗಿರಲ್ಲ. ಆದರೆ ಆಮೇಲೆ ಪಕ್ಕದ ರಾಜ್ಯದ ಒಂದು ಅಲಕಾಪುರಿ ರಾಜ ಅಂತ ಬಂದು ಪುಣ್ಯವತಿನ ಮದುವೆ ಮಾಡ್ಕೊಂಡು ಹೋಗ್ತಾನೆ. ಸಿಂಹಳ ಅಂತ ರಾಜ್ಯದವರು ಬಂದು ಇನ್ನೊಬ್ಬರು ಭಾಗ್ಯವತಿನ ಮದುವೆ ಮಾಡಿಕೊಂಡು ಹೋಗಿ ಅವರವ್ರ ರಾಜ್ಯಗಳಲ್ಲಿ ತುಂಬ ಸಂತೋಷವಾಗಿ ರಾಜ್ಯಭಾರ ಮಾಡಿಕೊಂಡು ರಾಜ ಆಡಿಕೊಂಡು ಚೆನ್ನಾಗಿರ್ತಾರೆ. ಆದರೆ ಒಂದಿನ ಏನಾಗುತ್ತೆ ಅಂದರೆ, ಈ ಭಾಗ್ಯವತಿಗೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದು ಯಾವತ್ತೂ ಅಷ್ಟೇ ನಾವು ಶ್ರೀಮಂತರಾಗಿದ್ದೀವಿ ಅಂತ ನಾವು ಈ ಇಂಜರಿ ಕುಡಿದು ದೂಷಣೆ ಮಾಡಬಾರ್ದು. ನಾವು ಇಷ್ಟೊಂದು ಮೈಯಲ್ಲಿ ವಜ್ರಾಭರಣಗಳು ಈ ಚಿನ್ನ ಇರೋವಾಗ ಈ ನಾರಿನ ದಾರ ನನಗೆ ಹಾಕಬೇಕು ಕೈಯಲ್ಲಿ ಅಂಥೇಳಿದ್ದೆ. ಹಿಂದ್ಗಡೆ ಒಂದು ಅವರೇ ಗಿಡ ಇರ್ತದೆ, ಆ ದಾರ ತೆಗೆದಿದ್ದೆ, ಆ ಗಿಡದಲ್ಲಿ ಬಿಸಾಕ್ತಾಳೆ, ಕಿತ್ತುಬಿಟ್ಟಿದ್ದೆ. ಆವಾಗ ಸ್ವಲ್ಪ ದಿನಕ್ಕೆ ಒಬ್ಬ ರಾಜ ಯುದ್ಧ ಮಾಡಿದ್ದೆ, ಇವ್ರ ರಾಜ್ಯ ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೆ, ಏನೂ ಇಲ್ದಿರ ಆಗ್ಬಿಡ್ತದೆ ಭಾಗ್ಯವತಿಗೆ. ಅವ್ರಿಗೇನು ತಿನ್ನೋಕ್ಕೂ ಸಹ ಇರೋದಿಲ್ಲ. ಈ ಚಪ್ರದವರೆಕಾಯಿ ಬೇಯಿಸೋದು, ಅನ್ನಕ್ಕೂ ಅದೇ, ರಾತ್ರಿ ಊಟಕ್ಕೂ ಅದೇ, ಎಲ್ಲದಕ್ಕೂ ಅದೇ ತಿಂದ್ಕೊಂಡು ಕಾಲ ಆಗ್ತಾಯಿದ್ರೆ ಇದೇ ಥರ ಎಷ್ಟು ದಿನ ಅಂತ ಜೀವನ ಮಾಡೋದು. ತುಂಬ ವರ್ಷಗಳು ಕಳೆದೋಯ್ತು. ಅಷ್ಟೊತ್ತಿಗೆ ಒಂದು ಮಗ ಹುಟ್ಟಿರ್ತಾನೆ. ಆ ಮಗನ ಕರೆದಿದ್ದೆ, ಮಗು
ನಾವು ಕಷ್ಟದಲ್ಲಿ ಎಷ್ಟು ದಿನ ಜೀವನ ಮಾಡೋದು, ನಿಮ್ಮ ದೊಡ್ಡಮ್ಮ ಪಕ್ಕ ರಾಜ್ಯದಲ್ಲಿ ಈ ಥರ ಇದ್ದಾಳೆ, ಹೋಗಿ ಅವ್ರ ಹತ್ರ ಏನೋ ಸಹಾಯ ತಗೊಂಬಪ್ಪ, ಸ್ವಲ್ಪ ತಿಂದು ಸ್ವಲ್ಪ ದಿನ ಕಾಲಹರಣೆ ಮಾಡೋಣ ಅಂತ ಹೇಳಿದ್ರೆ, ಆವಾಗ ಆ ಮಗುವಿಗೆ ಸ್ವಲ್ಪ ತಿನ್ನೋಕ್ಕೆ ಅದೇ ಚಪ್ಪರದವರೆ ಕಾಯಿನೇ ಬೇಯಿಸ್ಬಿಟ್ಟು ತಂಗಳಿಗೆ ಕಟ್ಟಿ ಮೂಟೆ ಕಟ್ಟಿ ಕಳಿಸಿರ್ತಾಳೆ. ಅವನು ತಿಂದುಕೊಂಡು ಪಕ್ಕದ ಮನೆ ರಾಜ್ಯದ ದೊಡ್ಡಮ್ಮನ ಮನೆಗೆ ಬರ್ತಾನೆ, ಪುಣ್ಯವತಿ ಮನೆಗೆ ಬಂದರೆ ಇಲ್ಲಿ ನಡೆದಿರೋ ಕಷ್ಟಗಳೆಲ್ಲ ಹೇಳ್ತಾನೆ ದೊಡ್ಡಮ್ಮನಿಗೆ. ದೊಡ್ಡಮ್ಮ, ನಮ್ಗೆ ತುಂಬ ಕಷ್ಟ ಬಂದುಬಿಟ್ಟೈತೆ, ನಾವು ತುಂಬ ದರಿದ್ರಾಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಸರಿ ಅಂತೇಳಿದ್ದೆ. ಯಾಕೋ ಏನೋ ಗ್ರಾಚಾರ ಕರ್ಮಾಚರಣೆ ಎಲ್ರಿಗೂ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ನಿಮ್ಗೇನೋ ಟೈಮ್ ಸರಿ ಇಲ್ಲ, ಅದು ಆಗಲಿನಪ್ಪ. ಸ್ವಲ್ಪ ದಿನ ಇಟ್ಕೊಂಡಿದ್ದೆ, ಸ್ವಲ್ಪ ಬಟ್ಟೆ ಬರೆ ಚಿನ್ನ ಬೆಳ್ಳಿ ಸ್ವಲ್ಪ ದುಡ್ಡು ಎಲ್ಲ ಕೊಟ್ಬಿಟ್ಟಿದ್ದೆ. ಆಯ್ತಪ್ಪ, ನಿಮ್ಮಮ್ಮ ಕಾದಿರ್ತಾಳೆ, ಹೋಗಿ ಏನೋ ಸ್ವಲ್ಪ ದಿನ ಜೀವನ ಮಾಡಿಕೊಳ್ರಿ ಅಂತ ಗಂಟು ಕಟ್ಟಿ ತಿನ್ನಕ್ಕೆ ಸ್ವಲ್ಪ ತಿಂಡಿ ಕೊಟ್ಬಿಟ್ಟು ಗಂಟು ಕಟ್ಟಿ ಕಳಿಸಿದ್ರೆ ಅವ್ನು ಬರ್ತಾ ಇರ್ತಾನೆ. ಒಂದು ದಾರಿಯಲ್ಲಿ ಹಸುವಾದರೆ ಅದು ಗಂಟು ಕಟ್ಟಿರೋದು ಚಿನ್ನ ಇದೆಲ್ಲನೂ ಬಟ್ಟೆ ಬರೆ ಎಲ್ಲನೂ ಒಂದು ಗಂಟಲ್ಲಿ ಇಟ್ಬಿಟ್ಟು ಕೈಕಾಲು ತೊಳ್ಕೊಂಡು ಹೋಗ್ತು. ಬಾವಿಗೆ ಇಳಿದ್ರೆ ಗರುತ್ಮಂತ ಬಂದಿದೆ. ಈ ದೊಡ್ಡಮ್ಮ ಕಟ್ಟಿಟ್ಟು ಗಂಟೆಲ್ಲನೂ ಇದು ಎತ್ಕೊಂಡು ಹೋಗ್ಬಿಡ್ತದೆ. ಮತ್ತೆ ಹತ್ಕೊಂಡು ಊರಿಗೆ ಹೋದ. ಏನು ದೊಡ್ಡಮ್ಮ ಈ ಥರ ಆಗೋಯ್ತು ಅಂತಂದೇಳಿ. ಓ ಯಾಕಪ್ಪ ಹಿಂಗಾಯ್ತಲ್ಲ ಅಂತೇಳಿದ್ದೆ. ಹ್ಞೂ ಸರಿ ಅಂತೇಳಿದರೆ ಇನ್ನೂ ಸ್ವಲ್ಪ ದಿನ ಇಟ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ದುಡ್ಡು ಇದೆಲ್ಲನೂ ಬಟ್ಟೆ ಬಂಗಾರ ಇದೆಲ್ಲನೂ ಮನಸ್ಸು ಕಟ್ಟಿ ಗಂಟು ಕಟ್ಟಿ ಸ್ವಲ್ಪ ಕಳಿಸಿದ್ರೆ ಅವ ಎತ್ಕೊಂಬರ್ತಾಯಿದ್ರೆ ಕಳ್ಳರು ಬಂದಿದ್ದೆ ದಾರಿಯಲ್ಲಿ ಆ ಗಂಟನ್ನು ಕಿತ್ಕೊಂಡು ಹೋಗ್ಬಿಡ್ತಾನೆ. ಮತ್ತೆ ಹತ್ಕೊಂಡಿದ್ದೆ, ಹಿಂದಕ್ಕೆ ಹೋಗ್ತಾನೆ. ದೊಡ್ಡಮ್ಮ ಈ ಥರ ಪರಿಸ್ಥಿತಿ ಆಗೋಯ್ತು, ಕಳ್ಳರು ಬಂದು ಕಿತ್ಕೊಂಡು ಹೋಗ್ಬಿಡ್ತಾನೆ. ಅಯ್ಯೋ ಯಾಕಪ್ಪ, ಏನು ಗ್ರಾಚಾರಪ್ಪ ನಿಮಗೆ ಅಂತೇಳಿದ್ದೆ. ಸರಿ ಅಂತ ಸ್ವಲ್ಪ ದಿನ ಇದ್ದು ಹೌದು. ಆವಾಗ ಕೇಳ್ತಾಳೆ, ಏನಪ್ಪ ಈ ಥರ ನಿಮ್ಮ ತಾಯಿ ಕೇದಾರೇಶ್ವರ ವ್ರತ ಮಾಡ್ತಾಯಿದ್ದಾಳೆ ಅಂದರೆ, ದೊಡ್ಡಮ್ಮ ನಾವು ಚಿಕ್ಕ ಹುಡುಗನಲ್ಲಿ ಈ ಥರ ವ್ರತ ಮಾಡ್ತಾಯಿದ್ದು ನಂಗೆ ಜ್ಞಾಪಕ ಐತೆ, ಅಷ್ಟೇ ವಿನಃ ಆ ವ್ರತನ ನಿಲ್ಸ್ಕೊಂಬಂದ್ಬಿಟ್ಟಿದ್ದಾಳೆ. ಇವಾಗ ನಾವು ಮಾಡ್ತಾಯಿಲ್ಲ ಅಂದ್ರೆ ನನ್ನ ತಂಗಿಗೆ ಎಷ್ಟು ಗರ್ವ ಬಂದುಬಿಟ್ಟೈತೆ. ನಾವು ಇಷ್ಟು ದರಿದ್ರರಾಗಿರೋವಾಗ ವ್ರತ ಮಾಡಿ ನಾವು ಈ ಥರ ರಾಜ್ಯಗಳು ಸಂಪಾದನೆ ಮಾಡಿ ರಾಜ್ಯ ಆಡೋಂಥ ರಾಜರಾದರೆ ಅಂತ ನನ್ನ ತಂಗಿಗೆ ಅಂತ ಗರ್ವ ಬಂದಿದೆ. ಆದರೆ ಆಯ್ತಪ್ಪ, ನಮಗೆ ವಿನಾಶಕಾಲ ವಿಪರೀತ ಬಂದಿದೆ ಅಂತ ನಿಮ್ಮ ತಾಯಿಗೆ ಸ್ವಲ್ಪ ದಿನ ಇರು, ಅದು ಆಶ್ವೀಜ ಬಹಳ ಅಮಾವಾಸ್ಯೆ ಬರ್ತದೆ, ಅಷ್ಟು ತನಕ ಅಂತ ಇಟ್ಕೊಂಡಿದ್ದೆ. ಆಶ್ವೀಜ ಬಹಳ ಅಮಾವಾಸ್ಯೆ ಬರ್ತದೆ, ಆಯಮ್ಮನಿಗೊಂದು ನೋವು ಈ ಅಮ್ಮನಿಗೊಂದು ನೋವು ಇಟ್ಬಿಟ್ಟಿದ್ದೆ. ಎಲ್ಲ ನೋಮಿ ಅದನ್ನೆಲ್ಲನೂ ಆ ತೀರ್ಥ ಪ್ರಸಾದಗಳೆಲ್ಲ ಕಜ್ಜಾಯ ಇವೆಲ್ಲ ಕೊಟ್ಟು, ಅಮ್ಮ ಇದು ಆ ಅಮ್ಮನಿಗೆ ಕೊಡ್ತಾನೆ ತೀರ್ಥ ಪ್ರಸಾದಗಳೆಲ್ಲ ಕೊಟ್ಟು, ಮತ್ತು ಚಿನ್ನ ಬೆಳ್ಳಿ ದುಡ್ಡು ಬಟ್ಟೆ ಎಲ್ಲ ಕಟ್ಟಿ ಒಂದು ಗಂಟು ಕಟ್ಟಿ ಸ್ವಲ್ಪ ಭಟ್ರನ್ನ ಜೊತೆಯಲ್ಲಿ ಕಳಿಸಿ, ಇವ್ನು ತಗೊಂಡೋಗಿ ಅವ್ರು ರಾಜ್ಯದಲ್ಲಿ ಬಿಟ್ಟುಬಿಟ್ಬೇಡ್ರಪ್ಪ ಅಂತ ಜೊತೆಯಲ್ಲಿ ಭಟ್ರನ್ನ ಕಳಿಸಿದ್ರೆ ಅವನು ಗರುತ್ಮಂತ ಎತ್ಕೊಂಡು ಹೋಗಿದ್ನಲ್ಲ ಚಿನ್ನದ ಗಂಟು, ಅದೆಲ್ಲ ಅವನ ಮುಂದೆ ಹಾಕ್ಬಿಡ್ತು. ಅದನ್ನು ತಗೊಂಡು ಹಂಗೆ ಕಳಿಸ್ಕೊಂಡು ಹೋಗಿ. ಒಳ್ಳೆಯ ಕಾಲ ಬಂದಾಗ ಕಳ್ಳರು ಸಹ ನಮ್ಮ ಒಡವೆ ನಮ್ಗೆ ಕೊಡ್ತಾರೆ ಅಂತ ನಮಗೆ ಟೈಮ್ ಕೂಡಿಬಾರ್ದು. ಆವಾಗ ಸರಿ ಅಂತ ಹೇಳಿದೆ. ಆಗದು ಆ ಗಂಟು ತಗೊಂಡಿದ್ದೆ. ಆವಾಗ ಇದು ಗಮನಿಸ್ತಾನೆ, ಆಕಾಶವಾಣಿಯಿಂದ ಒಂದು ಮಾತು ಬರ್ತದೆ, ಬಾಲಕ ನೀವು ನಿಮ್ಮ ತಾಯಿ ಇಷ್ಟು ಗರ್ವದಿಂದ ಆ ಕೇದಾರೇಶ್ವರ ವ್ರತ ಬಿಟ್ಟಿದ್ರೆ ಇಷ್ಟೊಂದು ಕಷ್ಟ ಬಂತು, ಆ ವ್ರತನ ಬಿಡದಿರ ನೀವು ಮಾಡ್ಕೊಂಬರಕ್ಕೆ ನಿಮ್ಮ ತಾಯಿಗೆ ಹೇಳಪ್ಪ ಅಂತೇಳಿ ಹೇಳೋಷ್ಟಕ್ಕೆ ಅವನಿಗೂ ಭಯ ಆಗ್ಬಿಡ್ತು. ಬಂದಿದ್ದೆ. ಈ ತಾಯಿಗೆ ನಡೆದಿದ್ದು ಇಲ್ಲಿ ಹೋಗಿದ್ದರಿಂದ ಬರೋವರೆಗೂ ನಡೆದಿದ್ದ ಸಮಾಚಾರ ಎಲ್ಲ ಹೇಳ್ತಾನೆ. ಆವಾಗ ಆಯಮ್ಮನಿಗೂ ಆವಾಗ ಭಯ ಹೋಗ್ತಾರೆ, ನಾನೆಂಥ ತಪ್ಪು ಕೆಲಸ ಮಾಡಿದ್ದೆ ಅಂಥೇಳಿದ್ದೆ. ಆವಾಗ ಸ್ನಾನ ಮಾಡಿದ್ದೆ. ಆ ತೀರ್ಥ ಪ್ರಸಾದಗಳೆಲ್ಲ ತಗೊಂಡು ಕೇದಾರೇಶ್ವರನಿಗೆ ಯಾವಾಗ ನಮಸ್ಕಾರ ಮಾಡ್ತಾ ಆ ಪರಮೇಶ್ವರನಿಗೆ ಸಂತುಷ್ಟನಾಗಿ ಸ್ವಲ್ಪ ದಿನಕ್ಕೆ ಆ ಕಿತ್ಕೊಂಡು ಹೋಗಿದ್ದ ರಾಜ್ಯ, ಆ ರಾಜನೇ ಬಂದಿದ್ದೆ, ನಿಮ್ಮ ರಾಜ್ಯ ನನಗೆ ಬೇಡ ಅಂತ ಅವ್ರು ಕೊಟ್ಟುಬಿಟ್ಟು ಮತ್ತೆ ಅವರು ರಾಜರಾಗಿ ಮತ್ತೆ ಭವಿಷ್ಯತ್ನಲ್ಲಿ ತುಂಬ ಸುಖವಾಗಿ ರಾಜ್ಯವನ್ನು ಆಡಿಕೊಂಡು ಚೆನ್ನಾಗಿದ್ದು. ಈ ವ್ರತವನ್ನು ಪಾಂಡವರಿಗೆ ಒಂದು ಕಾಲದಲ್ಲಿ ಅರಣ್ಯ ಕಾಡು ಪಾಲಾಗ್ತಾರೆ. ಆವಾಗ ದ್ರೌಪದಿ ದೇವಿ ಕೈಯಿಂದ ಇವರು ರಸವೆಗಳನ್ನು ಧರ್ಮರಾಜ ಮಾಡಿಸಿ
ಅವ್ರಿಗೂ ರಾಜ್ಯ ಬಂದು ಸುಖ ವೈಭವದಿಂದ ರಾಜ್ಯ ಆಳಿ ಕೊನೆಗೆ ಮೋಕ್ಷ ಹೊಂದುತ್ತಾರೆ ಅನ್ನೋ ಕಥಾ ಸಾರಾಂಶ. ಆದ್ದರಿಂದ ನಾವು ಮಾನವರು ಆದಷ್ಟು ಭಕ್ತಿಭಾವದಿಂದ ನಮ್ಮ ಕೈಲಾದಷ್ಟು, ಇಷ್ಟೇ ಬೇಕು ಇಷ್ಟು ಬೇಕು ಅಂತ ಏನಿಲ್ಲ, ನಮ್ಮ ಕೈಲಾದಷ್ಟು ನಮ್ಮ ಪರಮಾತ್ಮ ಕೊಟ್ಟಷ್ಟರಲ್ಲಿ ತೃಪ್ತಿ ಹೊಂದಿಕೊಂಡು ಆ ಪರಮಾತ್ಮ ಸೇವೆ ಮಾಡಿಕೊಂಡು ಈ ಥರ ಎಷ್ಟೇ ಕಷ್ಟಗಳಿದ್ದರೂ ನಮ್ಮ ಕೈಲಾದಷ್ಟು ಆ ಪರಮಾತ್ಮ ಸೇವೆ ವ್ರತವನ್ನು ಆಚರಿಸ್ಕೊಂಡು ಹೋಗಬೇಕು ಅಂತ ಹಿರಿಯರು ನಮಗೆ ನಡೆಸ್ಕೊಂಬಂದಿದ್ದಾರೆ. ಅದೇ ಪ್ರಕಾರ ನೀವು ಮಕ್ಕಳು ನಿಮಗೂ ಹೇಳ್ತಾಯಿದ್ದೀನಿ, ನಡೆಸ್ಕೊಂಡು ಬರಬೇಕಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀನಿ. ಮಂಗಳಾಚರಣೆ.